ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂತ ಇದೀನಿ. ಇವತ್ತು ಗುರುವಾರ. ಈಗ ತಾನೇ ಎದ್ದಿ ಮನೆ ಎಲ್ಲ ಕ್ಲೀನ್ ಮಾಡಿ ಈಗ ಫ್ರೆಶ್ ಆಗಿ ಬಂದಿದ್ದೀನಿ. ಇನ್ನು ದೇವ್ರ ದೀಪ ಹಚ್ಚಿಲ್ಲ. ಈಗ ದೇವ್ರ ದೀಪ ಹಚ್ಕೊಂಡು ಆಮೇಲೆ ನಮ್ಮ ಮನೆಯವ್ರಿಗೆ ಬಾಕ್ಸ್ ಮಾಡಕ್ ಹೋಗೋಣ. ಬಾಕ್ಸ್ ಮಾಡಿ ನಾಷ್ಟ ಏನು ಮಾಡ್ತಿಲ್ಲ, ಯಾಕಂದ್ರೆ ನೆನೆ ನೈಟ್ ಚಿಕನ್ ಮಾಡಿದ್ವಲ್ಲ. ಚಿಕನ್ ಇದೆ, ನಮ್ಮ ಮನೆಯವರು ಚಿಕನ್ನೇ ತಿನ್ಕೊಳ್ತಾರೆ. ಸೊ ಹಾಗಾಗಿ ಚಿಕನ್ನೇ ಉಳ್ದಿದೆ. ಸೊ ಅದನ್ನೇ ತಿನ್ಕೊಂತೀನಿ ನಾಷ್ಟಕ್ಕೆ ಅಂತ ಹೇಳಿದ್ದಾರೆ. ಸೊ ನಾಷ್ಟಕ್ಕೆ ಚಿಕನ್ ಜೊತೆ ಕಲ್ಲಂಗಡಿ ಹಣ್ಣು ಇದೆಯಲ್ವಾ, ಅದ್ರ ಜ್ಯೂಸ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಬನ್ನಿ, ಕಲ್ಲಂಗಡಿ ಹಣ್ಣು ಜ್ಯೂಸ್ ಮತ್ತೆ ಮಸೊಪ್ಪು ಸಾರು ಹೇಗ್ ಮಾಡೋದು, ನಾನ್ ಹೇಗ್ ಮಾಡ್ತೀನಿ ಅಂತ ನಿಮಗ್ ತೋರ್ಸ್ಕೊಡ್ತೀನಿ. ಪ್ಲೀಸ್ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮಸೊಪ್ಪು ಸಾರು ಮಾಡೋದಕ್ಕೆ ತೊಗರಿಬೇಳೆ ಇಟ್ಕೊಂಡಿದ್ದೀನಿ. ತೊಗರಿಬೇಳೆ ಕುದೀತಾ ಇದೆ. ಈಗ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ಪಾಲಕ್ನ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ಅರಿಶಿನದ ಪುಡಿ ಸ್ವಲ್ಪ ಮತ್ತು ಜೀರಿಗೆ ಪುಡಿ ಸ್ವಲ್ಪ ಇದಿಷ್ಟು ಹಾಕ್ಕೊಂಡು 2 ವಿಸಿಲ್ ಕೂಗಿಸ್ಕೊಳ್ತೀನಿ ಉಪ್ಪು ಹಾಕಿ. ಈಗ ಇದು ತುಂಬ ಸಾಫ್ಟಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಅಲ್ಲಿ ಬೇಳೆ ಸೊಪ್ಪು ಎಲ್ಲ ಕಾಣ್ತಾ ಇದೆಯಲ್ಲ, ಅದೇನು ಕಾಣಬಾರ್ದು, ತುಂಬ ಸಾಫ್ಟಾಗಿ ಸ್ಮ್ಯಾಶ್ ಆಗಿರಬೇಕು. ಈಗ ಸ್ಮ್ಯಾಶ್ ಮಾಡಿದ್ದಾಗಿದೆ. ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋದು ಏನೂ ಇಲ್ಲ. ಇದನ್ನು ಇನ್ನೊಂದು 2 ಕುದಿ ಕುದಿಸ್ಕೊಂಡ್ರೆ ಮಸೊಪ್ಪು ಸಾರು ರೆಡಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಮನೆಯಲ್ಲಿ ಕಲ್ಲಂಗಡಿ ಹಣ್ಣು ಇತ್ತಲ್ವ, ಅದರಲ್ಲಿ ನಮ್ಮ ಮನೆಯವ್ರಿಗೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಜ್ಯೂಸ್ ಮಾಡಿದ್ದೀನಿ. ಅವರು ನಾಷ್ಟ ತಿಂದಮೇಲೆ, ಅಂದರೆ ನೆನ್ನೆ ನೈಟ್ ನಾವು ಚಿಕನ್ ಗ್ರೇವಿ ಮಾಡಿದ್ವಲ್ಲ, ಅದನ್ನು ಅವ್ರು ನಾಷ್ಟ ತಿಂದಮೇಲೆ ಇದನ್ನು ಜ್ಯೂಸ್ ಕೊಡ್ತೀನಿ. ನೋಡಿ ಎಷ್ಟು ನುಣ್ಣಗೆ ರುಬ್ಬಿದೆ ಅಂದರೆ ಚೆನ್ನಾಗಾಗಿದೆ ಜ್ಯೂಸು. ಬನ್ನಿ. ಸೊ ಫ್ರೆಂಡ್ಸ್, ಈಗ ಗ್ಲಾಸ್ಗೆ ಜ್ಯೂಸ್ ಹಾಕಿ ಇಟ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ನಾಷ್ಟ ಹಾಕಿ ಇಟ್ಟಿದ್ದೀನಿ. ರೈಸು ಮತ್ತು ಚಿಕನ್ ಗ್ರೇವಿ ತಂದು ಇಟ್ಟಿದ್ದೀನಿ, ಆದರೆ ಇನ್ನೂ ತಿಂದಿಲ್ಲ. ಸೊ ಅದು ತಿಂದ್ಬಿಟ್ಟು ಜ್ಯೂಸ್ ಕುಡೀಲಿ. ಹಾಯ್ ಫ್ರೆಂಡ್ಸ್, ಈಗ ಸಂಜೆ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪ ನಾಷ್ಟ ಮಾಡಿ ಹೊರಗಡೆ ಹೋಗೋದಿತ್ತು. ಸೊ ಹೊರಗಡೆ ಹೋಗಿ ಈಗ ತಾನೇ ಬಂದೆ. ಈಗ ಬಂದು ಒಂದು ಅರ್ಧ ಅವರ್ ರೆಸ್ಟ್ ಮಾಡಿ ಈಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಬಂದು ಸಂಜೆ 5 ಗಂಟೆ ಆಗಿದೆ ಟೈಮು. ಈಗಲೇ ಅಡುಗೆ ಮಾಡಿಟ್ಬಿಡೋಣ ಅಂತ. ಯಾಕೆಂದ್ರೆ ಇವತ್ತು ಮಂತ್ ಎಂಡ್ ಅಲ್ವಾ. ಸೊ ಮಂತ್ ಎಂಡ್ ಆದ್ರೆ ನಮ್ಮ ಮನೆಯವ್ರದ್ದು ಒಂದ್ ಸ್ವಲ್ಪ ಕೆಲಸ ಇರುತ್ತೆ, ಲೈಕ್ ಅಕೌಂಟ್ಸ್ ತರ. ಸೊ ಅವ್ರ ತಿಂಗಳೆಲ್ಲ ಏನ್ ಕೆಲಸ ಮಾಡಿದೀವಿ ಅನ್ನೋದು ಎಲ್ಲ ಲಿಸ್ಟ್ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಅಡ್ಗೆ ಮಾಡೋಣ ಅನ್ಕೊಂಡಿದೀನಿ. ಅಡ್ಗೆ ಏನ್ ಮಾಡೋಣ ಅಂದ್ರೆ, ಮೊನ್ನೆ ಸೊಪ್ಪು ತೊಳ್ದಿ ಇಟ್ಟಿದ್ನಲ್ವಾ, ಅದು ಫ್ರಿಜ್ ಅಲ್ಲಿ ಹಾಗೆ ಇದೆ. ಬನ್ನಿ ಬಸ್ಸಾರು ಮಾಡೋಣ. ಇವಾಗ ಬಸ್ಸಾರು ಮೊನ್ನೆ ಬಂದು ನಾನು ರುಬ್ಬಾಕಿ ಮಾಡಿದ್ದೆ, ಬಟ್ ಇದನ್ನ ರುಬ್ಬಾಕಿ ಮಾಡ್ತಾ ಇಲ್ಲ. ಸೊ ಸಿಂಪಲ್ ಆಗಿ ಮಾಡ್ಕೊಳ್ತಾ ಇದೀನಿ. ಬನ್ನಿ, ನಾನು ಬಸ್ಸಾರು ಹೇಗ್ ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಆಗ್ಲೇ ಹೇಳಿದ್ನಲ್ವ ಬೇಗ ಅಡುಗೆ ಮುಗಿಸ್ಕೊಳ್ಳೋಣ ಅಂತ. ನೋಡಿದ್ರೆ ವಿಡಿಯೋ ಮುಗಿಸೋಷ್ಟಲ್ಲೇ ಕರೆಂಟ್ ಹೋಯ್ತು. ಇನ್ನೂ ಬಂದಿಲ್ಲ, 5:45 ಆಗಿದೆ. ಕರೆಂಟ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಕರೆಂಟ್ ಬಂದಮೇಲೆ ಅಡುಗೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಹಾಗೆ ನೆನ್ನೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ನಲ್ಲ, ಅದಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತು ಇದೆ ಮೆಣಸಿನ್ಕಾಯಿ, ಅದರಲ್ಲೂ ಬಜ್ಜಿ ಮಾಡೋಣ ಇವತ್ತು ಕೂಡ. ಈಗ ಇಲ್ಲಿ ತೊಗರಿಬೇಳೆ ಇಟ್ಕೊಂಡಿದ್ದೀನಿ. ತೊಗರಿಬೇಳೆಗೆ ಸೊಪ್ಪು ಹಾಕ್ಕೊಂಡು ಟೊಮೆಟೊ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ. 1 ವಿಸಿಲ್ ಕೂಗಿಸ್ಕೊಳ್ತೀನಿ ಸಾಕು. ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಬಾಣಲೆ ಇಟ್ಕೊಂಡು ಎಣ್ಣೆ ಇಟ್ಕೊಂಡು ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟೇ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಪಲ್ಯದಲ್ಲಿ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಈರುಳ್ಳಿ ಬೇಗ ಬೇಯಲಿ ಅಂತ. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾವು ಯಾವಾಗಲೂ ಬಸ್ಸಾರು ಮಾಡಿದ್ರೆ ಸ್ವಲ್ಪನೇ ನಾನು ಸೊಪ್ಪು ಹಾಕ್ಕೊಳ್ತೀನಿ, ಏಕೆಂದರೆ ಇರೋದು ಇಬ್ಬರೇ ಅಲ್ವಾ, ಅದಕ್ಕೆ. ಈಗ ಕಾಯಿ ತುರಿ ಹಾಕ್ಕೊಳ್ತೀನಿ. ಕಾಯಿ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ. ತುಂಬ ಚೆನ್ನಾಗಿ ಬಂದಿತ್ತು, ನೀವು ಟ್ರೈ ಮಾಡಿ. ಈಗ ಇದು ಬಸ್ಸಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ರುಬ್ಬಿಲ್ಲ ಮಸಾಲೆ, ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ತಪ್ಪಲೆ ಇಟ್ಕೊಂಡು ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಬೆಳ್ಳುಳ್ಳಿ ಹಾಕಿ, ಕರಿಬೇವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಯಿಸ್ಕೊಂಡಿದ್ನಲ್ಲ ಸೊಪ್ಪುದು ನೀರು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಹೀಗೆ ಮಾಡೋದು ಸಾಂಬಾರು, ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಒಂದ್ಸತಿ ಟ್ರೈ ಮಾಡಬೇಕಾದ್ರೆ. ಈಗ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಉಪ್ಪೇನಾದರೂ ಕಮ್ಮಿ ಇದ್ದರೆ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಬೇಕಿದ್ದರೆ. ಆಮೇಲೆ ಇದು ಒಂದು ಸ್ವಲ್ಪ ಕುದಿಸ್ಕೊಳ್ಬೇಕು.
ಆಮೇಲೆ ಹುಣಸೆ ಹಣ್ಣು ರಸನೂ ಹಾಕ್ಕೊಳ್ಬೇಕು. ಮತ್ತು ಟೊಮೆಟೊ ಬೇಯಿಸ್ಕೊಂಡಿದ್ನಲ್ಲ, ಟೊಮೆಟೊ ಕೂಡ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರಂತೂ, ಟ್ರೈ ಮಾಡಿ. ಹೇಳಿದ್ನಲ್ಲ ನೆನ್ನೆ ಬಜ್ಜಿ ಮಾಡಿದ್ದೆ, ಅದರ ಹಾರು ಬಂದಿತ್ತು. 3 ಬಜ್ಜಿ ನೆನ್ನೆ ಮಾಡಿದ್ದೆ, ಅಂದರೆ 3 ಮೆಣಸಿನ್ಕಾಯಿ, ಇನ್ನೂ 3 ಹಾಗೆ ಎತ್ತಿಟ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನನಗಂತೂ ನನ್ನ ಮೆಣಸಿನ್ಕಾಯಿ ಬಜ್ಜಿ ತಿಂದೇ ಇರಲಿಲ್ಲ, ಬಟ್ ನಾನು ಮಾಡಿದ್ದು ಫಸ್ಟ್ ಟೈಮ್ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಮತ್ತೆ ಮಾಡಿದ್ದೀನಿ, ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಬಜ್ಜಿ ಅನ್ನ ರಸ ಎಲ್ಲ ರೆಡಿಯಾಗಿದೆ, ಬನ್ನಿ ತಿನ್ನೋಣ. ಸೊ ಫ್ರೆಂಡ್ಸ್, ಅನ್ನ ಬಸ್ಸಾರು ಮತ್ತು ಪಲ್ಯ ಹಾಗೆ ಬಜ್ಜಿ ಎಲ್ಲ ರೆಡಿಯಾಗಿದೆ ನೋಡಿ, ಬನ್ನಿ ತಿನ್ನೋಣ.